ಎಲ್ಲ ಸರಿಯಾಗಿದೆಯಾ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ಅದನ್ನ ನಮ್ಮ ಅಳಿಯಂಗೆ ಸ್ವಲ್ಪ ಕೊಡ್ತೀನಿ. ಟೇಸ್ಟ್ ನೋಡೋಕ್ಕೆ ನಮ್ಮ ಸುರೇಶ್ ಅವ್ರಿಗೆ ಕೊಡ್ತಾ ಇದ್ದೀನಿ. ನೋಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಅವರು ಮಾಡಿರೋದು ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ಮತ್ತೆ ಅವರು ಎಷ್ಟು ಸ್ವೀಟ್ ಆಗಿದಾರೋ ಹಾಗೇನೆ ಪಾಯಸನೂ ಅಷ್ಟೇ ಸ್ವೀಟ್ ಆಗಿದೆ. ಡೆಫಿನೆಟ್ ಆಗಿ ಟ್ರೈ ಮಾಡಬೇಕಿತ್ತು. ಈಗ ನಾನು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಪಾಯಸ ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು, ಅದಕ್ಕೆ ಬೇಕಾಗಿರೋಂಥ ಸಾಮಾನು. ಅದರಲ್ಲಿ ಈಗ ಹೆಸರು ನಾವು ಈಗ ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀವಿ. ಹೆಸರು ಬೇಳೆ ಪಾಯಸಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಅಂದರೆ ಇಂಗ್ರೀಡಿಯೆಂಟ್ಸ್: ಹೆಸರು ಬೇಳೆ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಅದಾದಮೇಲೆ ಒಂದು ಕಾಯಿ ಪೇಸ್ಟು, ತೆಂಗಿನಕಾಯಿ ಪೇಸ್ಟ್ ಬೇಕಾಗುತ್ತೆ. ಆಮೇಲೆ ಏಲಕ್ಕಿ ಪೌಡ್ರ್ ಬೇಕಾಗುತ್ತೆ. ಆಮೇಲೆ ಹಾಲು, ಕಾಯಿ ರುಬ್ಬಿದಂಥ ಕಾಯಿಯಿಂದ ತೆಗೆದಂಥ ಹಾಲು, ಮಾಮೂಲಿ ಹಾಲು ಬೇಕಾಗುತ್ತೆ. ಸ್ವಲ್ಪ ಹಾಲು ಬೇಕಾಗುತ್ತೆ. ನಂತರ ಅದು ತುಪ್ಪನೂ ಬೇಕಾಗುತ್ತೆ. ನಂತರ ತುಪ್ಪ ಬೇಕಾಗುತ್ತೆ. ಇಷ್ಟು ಇದಕ್ಕೆ ನಮ್ಮ ಹೆಸರುಬೇಳೆ ಪಾಯಸಕ್ಕೆ ಬೇಕಾಗಿರುವ ಸಾಮಾನುಗಳು. ಈಗ ಫಸ್ಟ್ ಹೆಸರುಬೇಳೆ ಹುರ್ಕೋಬೇಕು ಅಂದರೆ ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕಬೇಕಾಗುತ್ತೆ. ತುಪ್ಪ ಹಾಕಿದ್ಮೇಲೆ ಗೋಡಂಬಿ ಸ್ವಲ್ಪ ಕೆಂಪುಗೆ ಹುರ್ಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಗೋಡಂಬಿ ಹುರಿದಾಗಿದೆ. ಅದು ಕಲರು ಬಂದ ಮೇಲೆ ಸ್ವಲ್ಪ ದ್ರಾಕ್ಷಿನೂ ಕೂಡ ಅದನ್ನು ಹುರಿದು ತೆಗೆದಿಟ್ಕೋಬೇಕಾಗುತ್ತೆ. ದ್ರಾಕ್ಷಿ, ಗೋಡಂಬಿ ಎರಡೂ ಹುರಿದು ಅದನ್ನು ಕಪ್ಪಿಗೆ ಎತ್ತಿಟ್ಕೊಳ್ಳೋಣ. ತುಪ್ಪದಲ್ಲಿ ಹುರಿದು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀವಿ. ಈಗ ನೆಕ್ಸ್ಟು ಹೆಸರುಬೇಳೆ ಸ್ವಲ್ಪ ಕೆಂಪುಗೆ ಒಂದು 2 ಕಪ್ ಆಗೋಷ್ಟು ಹೆಸರುಬೇಳೆ ಹಾಕ್ಕೊತೀನಿ. ಓಕೆ, 2 ಕಪ್ ಆಗೋಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಅದು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಅದು ಏನು ಕುರಿತೀವಿ ಅಂತಂದರೆ ಅದು ಒಂದು ಬೇಗನೂ ಬೇಯುತ್ತೆ. ಬೇಯೋದ್ರ ಜೊತೆಗೆ ಟೇಸ್ಟ್ ಕೊಡುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಅದರಿಂದ ಇದನ್ನು ಹುರ್ಕೊಂಡ್ರೆ ಒಳ್ಳೆಯದು. ಹಸಿದು ಹಾಕಿದ್ರೆ ಚೆನ್ನಾಗಿರಲ್ಲ, ಅದು ಹಸಿ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹುರ್ಕೊಂಡು ಈಗ ಹೆಸರುಬೇಳೆ ಎಲ್ಲನೂ ಹುರಿದಿದ್ದಾಗಿದೆ. ಹೆಸರುಬೇಳೆ ಹುರಿದಾದ್ಮೇಲೆ ಅದಕ್ಕೆ ನೀರು ಹಾಕೋಣ. ನಿಮ್ಗೆ ಎಷ್ಟು ಪಾಯಸ ಬೇಕು ತೆಳ್ಳಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅದಕ್ಕೆ ನೀರು ಹಾಕಬೇಕಾಗುತ್ತೆ. ಅಂದರೆ ಅದು ಬೇಯಬೇಕು. ಹೆಸರುಬೇಳೆ ಸ್ವಲ್ಪ ಬೇಯೋಷ್ಟು ನೀರು ಹಾಕೋಣ. ಈಗ ನೀರು ಹಾಕಿದ್ಮೇಲೆ ಅದು ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ. ಬೇಯಲಿ, ಆಮೇಲೆ ನೋಡೋಣ. ಬೆಂದಿರೋದ್ರಿಂದ ಅದಕ್ಕೆ ಈಗ
ಇದು ಕಾಯಿ ರುಬ್ಬಿಟ್ಕೊಂಡಿರೋ ಕಾಯಿ ಹಾಲನ್ನು ಅದಕ್ಕೆ ಹಾಕ್ತಾ ಇದ್ದೀವಿ. ಕಾಯಿ ಹಾಲು ಕುದ್ದ ಮೇಲೆ ಕುದಿಯುತ್ತೆ. ಈಗ ಕುದ್ದ ಮೇಲೆ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಕಾಯಿ ಪೇಸ್ಟ್ನ ಒಂದು 2 ಸ್ಪೂನ್ ಹಾಕೋಣ. ಈಗ ಹಾಲು ಹಾಕಿದ್ಮೇಲೆ ಹಾಲು ಅದು ಕುದೀತಾ ಇದೆ. ಕುದೀತಾ ನಮಗೆ 1 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು ಬೆಲ್ಲನ ಅದಕ್ಕೆ ಹಾಕೋಬೇಕು. ಬೆಲ್ಲ ಎಲ್ಲ ಕರಗಿದ ಮೇಲೆ, ಅದು ಎಲ್ಲ ಕರಗಿದ ಮೇಲೆ ಕರಗ್ತಾ ಇದೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಈಗ ದ್ರಾಕ್ಷಿ ಗೋಡಂಬಿ, ತುಪ್ಪದಲ್ಲಿ ಹುರ್ಕೊಂಡಿದ್ದು ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದ್ದೀವಿ. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಿರ್ತೀವಿ, ಅದನ್ನು ಇದಕ್ಕೆ ಹಾಕ್ತೀವಿ. ಇದಾದ್ಮೇಲೆ ಸ್ವಲ್ಪ ಘಮ ಬರೋಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಹಾಕೋಣ. ಹಾಕಿ ಅದನ್ನು ತಿರುಗಿಸಿದ್ಮೇಲೆ 1-2 ನಿಮಿಷ ಕುದಿಯೋಕ್ಕೆ ಬಿಡಿ. 2 ನಿಮಿಷ ಕುದಿಯೋಕ್ಕೆ ಬಿಡೋಣ. ಇದನ್ನು ಸ್ವಲ್ಪ ಕಮ್ಮಿ ಉರಿ ಬಿಟ್ಟು ಇಟ್ಟರೆ ಅದು ಸ್ವಲ್ಪ ಬೇಯ್ಕೊಳ್ಳುತ್ತೆ. ಬೆಂದ ಮೇಲೆ ಅದನ್ನು ಉಪಯೋಗಿಸ್ತೀವಿ. ಈಗ ಆಗಿದೆ ಅನ್ಸತ್ತೆ. ಈಗ ಅದನ್ನು ಬೌಲಿಗೆ ಹಾಕಿ ಸರ್ವ್ ಮಾಡೋಣ. ಬೌಲ್ಗೆ ಹಾಕಿದಾಯ್ತು. ನೆಕ್ಸ್ಟು ಇಟ್ಕೊಂಡು ಸ್ವಲ್ಪ ಹಾಕಿದ್ಮೇಲೆ ಸರ್ವ್ ಮಾಡೋಣ. ಪಾಯಸ, ಹೆಸರುಬೇಳೆ ಪಾಯಸ ರೆಡಿ ಇದೆ. ಈಗ ಸರ್ವ್ ಮಾಡಿ ಬಡಿಸ್ಬೋದು. ಈಗ ಟೇಸ್ಟ್ ನೋಡೋಣ, ಎಲ್ಲ ಸರಿಯಾಗಿದೆಯಾ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಅದನ್ನು ನಮ್ಮ ಅಳಿಯಂಗೆ ಸ್ವಲ್ಪ ಕೊಡ್ತೀನಿ. ಬಿಸಿ ಇದೆ. ಟೇಸ್ಟ್ ನೋಡೋಕ್ಕೆ ನಮ್ಮ ಸುರೇಶ್ ಅವ್ರಿಗೆ ಕೊಡ್ತಾ ಇದ್ದೀನಿ. ನೋಡಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಅತ್ತೆ ಅವರು ಮಾಡಿರೋದಿದ್ದು, ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ನಮ್ಮ ಅತ್ತೆಯವರು ಎಷ್ಟು ಸ್ವೀಟ್ ಆಗಿದಾರೋ ಹಾಗೇನೆ ಪಾಯಸನೂ ಅಷ್ಟೇ ಸ್ವೀಟ್ ಆಗಿದೆ. ಡೆಫಿನೆಟ್ ಆಗಿ ಟ್ರೈ ಮಾಡಬೇಕಿದ್ದು. ಜೊತೆಗೆ ಲೈಕ್ ಮಾಡಿ, ಎಲ್ಲರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ನಾನು ಮಾಡಿರೋ ರೆಸಿಪಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಷನ್ಗಳಿಗೆ ಎಲ್ರಿಗೂ ಶೇರ್ ಮಾಡಿ, ಎಂಜಾಯ್ ಮಾಡಿ. ಎಲ್ಲರೂ ಕೂಡ ಎಂಜಾಯ್ ಮಾಡಿ.